ಮೊನ್ನೆಯಷ್ಟೇ ಕೆಎಂಎಫ್ ಅರ್ಧ ಲೀಟರ್ ಮತ್ತು 1 ಲೀಟರ್ನ ಹಾಲಿಗೆ 2 ರೂಪಾಯಿ ಏರಿಕೆ ಮಾಡಿ ಗ್ರಾಹಕರ ಜೇಬಿಗೆ ಕತ್ತರಿ ಹಾಕುವಂತಹ ಕೆಲಸವನ್ನ ಮಾಡಿತ್ತು. ಈಗ ರೈತರಿಗೆ ಬಿಗ್ ಶಾಕ್ ಅನ್ನು ಕೊಟ್ಟಿದೆ ಕೋಚಿಮುಲ್. ಹಾಲು ಉತ್ಪಾದಕರಿಗೆ 2 ರೂಪಾಯಿ ಕಡಿತ ಮಾಡಿ ಆದೇಶವನ್ನ ಮಾಡಿದೆ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ. ಈ ನಿರ್ಧಾರಕ್ಕೆ ರೈತರು ಕಂಗಾಲಾಗ್ಬಿಟ್ಟಿದ್ದಾರೆ. ಪ್ರತಿ ಲೀಟರ್ ಹಾಲಿನ ಮೇಲೆ 2 ರೂಪಾಯಿ ಕಡಿತ ಮಾಡಿದ್ದು ಇವತ್ತಿನಿಂದಲೇ ಜಾರಿಗೆ ಬರುವಂತೆ ಆದೇಶವನ್ನ ಹೊರಡಿಸಲಾಗಿದೆ. ಉತ್ಪಾದಕರಿಗೆ ಪರಿಷ್ಕೃತ ದರ ಲೀಟರ್ಗೆ 31 ರೂಪಾಯಿ 40 ಪೈಸೆ ನೀಡಲಿಕ್ಕೆ ಆದೇಶವನ್ನ ಮಾಡಲಾಗಿದೆ. ಈ ಮೊದಲು 1 ಲೀಟರ್ ಹಾಲಿಗೆ 33 ರೂಪಾಯಿ 40 ಪೈಸೆಯನ್ನು ಕೊಡಲಾಗ್ತಿತ್ತು. ಆದರೆ ದಿಢೀರ್ ಅಂತೇಳಿ ಹಾಲಿನ ಬೆಲೆ ಕಡಿಮೆ ಮಾಡಿರೋದು ಸಹಜವಾಗಿಯೇ ರೈತರಿಗೆ ಅಂದರೆ ಹಾಲು ಉತ್ಪಾದಕರಿಗೆ ಹೊರೆ ಆಗ್ತಾ ಇದೆ. ಜನವರಿಯಲ್ಲಿ ಪ್ರತಿದಿನ ಕೋಚಿಮುಲ್ಗೆ 9.65 ಲಕ್ಷ ಲೀಟರ್ ಹಾಲು ಸಂಗ್ರಹವಾಗ್ತಿತ್ತು. ಆದರೆ ಜೂನ್ ತಿಂಗಳಿನಿಂದ ಪ್ರತಿದಿನ ಕೋಚಿಮುಲ್ಗೆ 12.37 ಲಕ್ಷ ಲೀಟರ್ ಹಾಲು ಸಂಗ್ರಹವಾಗ್ತಾ ಇದೆ. ಕಾರಣ ಮಳೆಗಾಲ, ಮೇವು ಜಾಸ್ತಿ ಇದೆ, ಹಾಗಾಗಿ ಹಾಲಿನ ಉತ್ಪಾದನೆ ಕೂಡ ಜಾಸ್ತಿ ಆಗಿರುವಂಥದ್ದು.